Hey guys, welcome back to my channel, Spurti Vlogs. ಸೊ ಗೈಸ್, ಇವತ್ತು ಫ್ರೈಡೇ ಆ್ಯಂಡ್ ನಾನು ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಬಿಕಾಸ್ ದೇ ಸಮಥಿಂಗ್ ವೆರಿ ಸ್ಪೆಷಲ್. ಸೊ ಅದಕ್ಕೆ ಈ ವ್ಲಾಗ್ ನೋಡಿ ನಿಮ್ಗೆ ಇಷ್ಟ ಆದರೆ ಮೇಕ್ ಶೋರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಬೆಳಗ್ಗೆ ನಾನು ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸೊ ಆನ್ ದಿ ವೇ ನಾನು ಕಾಲೇಜ್ಗೆ ಹೋಗೋದನ್ನು ಶೂಟ್ ಮಾಡಿ ತುಂಬ ದಿನ ಆಯಿತು ಅಂತ ಅನಿಸ್ತು. ಸೊ ಅದಕ್ಕೆ ವ್ಲಾಗ್ ಕೂಡ ಹಾಗೆ ಸ್ಟಾರ್ಟ್ ಮಾಡ್ತಾ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಓಟ್ ಮೀಲ್ನ ತಿಂತಾ ಇದ್ದೀನಿ. ಸೊ ಓಟ್ಸ್ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಆಮೇಲೆ ಫ್ರೆಶ್ ಫ್ರೂಟ್ಸ್ ಒಂದು ಸ್ವಲ್ಪ ಹಾಕ್ಕೊಂಡು ಅದನ್ನ ತಿಂತೀನಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಾಗಿ. ತುಂಬ ಹೆಲ್ದಿ ಆ್ಯಂಡ್ ವೆರಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ಯೂಶ್ವಲಿ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ನ ತಿನ್ನೋದು ನಾವು ಎಲ್ಲರೂ, ಬಟ್ ಫಾರ್ ಚೇಂಜ್ ದಿಸ್ ಇಸ್ ಸೋ ಗುಡ್. ಆರ್ ಇಸ್ Mamaearth ಬೇಬಿ ರಿಚ್ ಮಾಯ್ಶ್ಚರೈಸಿಂಗ್ ಕ್ರೀಮ್. ಸೊ ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿ ಆಮಂಡ್ ಆಯಿಲ್ ಆ್ಯಂಡ್ ಶಿಯಾ ಬಟರ್ನ ಯೂಸ್ ಮಾಡಿರ್ತಾರೆ. ಆ್ಯಂಡ್ ದಿಸ್ ಎಸ್ಪೆಷಲಿ nourishes and moisturizes baby skin for 24 hours, and this is created by dermatologically tested and made with all goodness of nature. And ಎಲ್ಲ ಪ್ರಾಡಕ್ಟ್ಸ್ ಕೂಡ ಅಷ್ಟೇ ಮೇಡ್ ಸೇಫ್ ಸರ್ಟಿಫೈಡ್ ಆ್ಯಂಡ್ ಟಾಕ್ಸಿನ್ ಫ್ರೀ ಆಗಿ ಕೂಡ ಇರುತ್ತೆ. ಆ್ಯಂಡ್ ಆ್ಯಸ್ ಯು ಆಲ್ ನೋ, Mamaearth ಬ್ರ್ಯಾಂಡ್ ಇಸ್ ಇಂಡಿಯನ್ ಬ್ರ್ಯಾಂಡ್. ಸೊ ನಮ್ಮ ಇಂಡಿಯನ್ ಬ್ರ್ಯಾಂಡ್ಗೆ ನಾವೆಲ್ಲರೂ ಖಂಡಿತ ಸಪೋರ್ಟ್ ಮಾಡೋಣ. ಆ್ಯಂಡ್ Mamaearth's ಬೆಸ್ಟ್ ಇನಿಷಿಯೇಟಿವ್ ಇಸ್ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್. ಸೊ ಬೈ 2025 ಅವ್ರು 1 million ಪ್ಲಾಂಟ್ಸ್ನ ನೆಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಲೆಟ್ಸ್ ಆಲ್ ಜಾಯ್ನ್ ಅವರ್ ಟುಗೆದರ್ ಫಾರ್ ಎಚ್. ಆ್ಯಂಡ್ ಈ Mamaearth ಪ್ರಾಡಕ್ಟ್ ಬೈ ಮಾಡುವಾಗ ನಿಮಗೆ ನಾನು ಕೂಪನ್ ಕೋಡ್ ಇದೆ, ಅದನ್ನು ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಕೂಡ ಸಿಗುತ್ತೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಆ್ಯಂಡ್ ಹಾಗೆ ಎಲ್ಲ Mamaearth ಪ್ರಾಡಕ್ಟ್ಸ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, Mamaearth ಅಫಿಷಿಯಲ್ ಆ್ಯಪ್ ಆ್ಯಂಡ್ ಅವರ ವೆಬ್ಸೈಟ್ ಎಲ್ಲ ಕಡೆ ಕೂಡ ಅವೈಲಬಲ್ ಆಗಿದೆ. ಆ್ಯಂಡ್ ಈಗ ಎಲ್ಲ Mamaearth ಪ್ರಾಡಕ್ಟ್ಸ್ ಆಫ್ಲೈನ್ ಸ್ಟೋರ್ಸಲ್ಲಿ ಕೂಡ ಅವೈಲಬಲ್ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ ಔಟ್. ಡೋಂಟ್ ಫರ್ಗೆಟ್ ಟು ಚೆಕ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಫೈನಲಿ ಐ ಆಮ್ ಗೋಯಿಂಗ್ ಹಾಫ್ ಅ ಡೇ ಫ್ರಮ್ ಮೈ ಕಾಲೇಜ್. ಎಲ್ಲಾಗ್ತಾ ಇರೋದು ನಾ ಇವತ್ತು ಪಪ್ಪಿ ನೋಡ್ಕೊಂಡ್ರೇನಲ್ಲ ಏನಕ್ಕೆ ಹೇಳ್ತಾನೋ ಅಪ್ಡೇ ಆಗ್ಬಿಟ್ಟು ಬಂದಿದ್ಯಲ್ಲ ಸೋನಿ. ನೋಡಿ ಅದಕ್ಕೆ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಏನು ಡ್ಯಾಡಿ ಹೇಳ್ತೇವೆ ಸೋನಿಗೆ ಇಷ್ಟನೇ ನಿಮ್ಮ ಮನೆಗೆ ಹೋಗಕ್ಕೆ ಅಂತ. ನಮ್ಮ ಅಮ್ಮ ಮನೆಗೆ ಹೋಗ್ಬೇಕಂತ ಬೆಳಗ್ಗೆ ಕಾಲೇಜ್ಗೆ ಸ್ಕೂಲ್ಗೆ ರಜಾ ಹಾಕಕ್ಕೂ ರೆಡಿ ಆಗಿದ್ದ ಅರ್ಧ ಅವ್ರ ಹತ್ರ. ಬಟ್ ನಾನಾಗಲ್ಲ, ಹೋಗ್ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಕಾಲೇಜಿಂದ ಅರೌಂಡ್ 1 o'clockಗೆ ಬಿಟ್ಟೆ. ಸೊ ಆನ್ ದಿ ವೇ ಹೋಗ್ತಾ ಇಂದಿರಾನಗರಲ್ಲೇ KFC ಬ್ರ್ಯಾಂಚ್ ಇದೆ. ಸೊ ಹಾಗೆ KFC ತೊಗೊಂಡೋಗೋಣ ಅಂತ ನಮ್ಮ ಮಮ್ಮಿ ಚೀಸಾ ಕೇಳಿದ್ರು. ಅದು ಟ್ರೈ ಮಾಡಿ ತುಂಬ ದಿನ ಆಯಿತು ನಾವು. ಸೊ ಅದಕ್ಕೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು. ಅದಕ್ಕೆ ಬೇರೆ ದಿನೆಲ್ಲ ನೋಡ್ತಾ ಇದ್ವಿ. ಆ್ಯಂಡ್ ದಿಸ್ ಡಿಜಿಟಲ್ ಆರ್ಡರ್ ಪ್ಯಾನಲ್ ತುಂಬಾ ಯೂಸ್ ಆಗಿದೆ. ಯಾಕಂದರೆ ನಮ್ಗೆ ಯಾವುದು ಕನ್ಫ್ಯೂಷನ್ನೇ ಇರಲ್ಲ. ನಮ್ಗೆ ಯಾವ್ದು ಬೇಕು, ಎಷ್ಟು ಪೀಸಸ್ ಬೇಕು ಎಲ್ಲದನ್ನು ಚೆನ್ನಾಗಿ ಆರ್ಡರ್ ಮಾಡ್ಬೋದು ಅಂತ ಅನಿಸುತ್ತೆ. ಪೀಸ್ಫುಲ್ಲಾಗಿ ನಾವು ನೋಡ್ತಾ ಆರ್ಡರ್ ಮಾಡ್ಬೋದು. ಅಲ್ಲೇ ಹೋಗ್ಬಿಟ್ರೆ ಅಲ್ಲಿ ಅವ್ರ ಜೊತೆ ಮಾತಾಡಿಬಿಟ್ಟು ಯಾವ್ಯಾವ್ದು ಏನೇನಿದೆ ಅಂತೆಲ್ಲ ನೋಡಿಬಿಟ್ಟು ತಿಳ್ಕೊಂಡು ಆರ್ಡರ್ ಮಾಡೋಕ್ಕೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಆ್ಯಂಡ್ ನನಗೇನೋ ಅಷ್ಟು ಕನ್ವೀನಿಯೆಂಟ್ ಅಂತ ಅನಿಸಲ್ಲ. ಬಟ್ ದಿಸ್ ಈಸ್ ಹೆಲ್ಪಿಂಗ್ ಸೋ ಮಚ್. ಇವಾಗ ಎಲ್ಲೋದ್ರೂ ಇದೆ. ಸೊ ಅದಕ್ಕೆ ಫುಲ್ ಹ್ಯಾಪಿ ನಾನು. ಕನ್ಫ್ಯೂಷನ್ ಇಲ್ದಿರ ಪೀಸ್ಫುಲ್ಲಾಗಿ ನಂಗೆ ಇಷ್ಟ ಬರೋದನ್ನು ಯೋಚನೆ ಮಾಡಿ ತೊಗೊಬೋದು ಅಂತ. ಬಿಕಾಸ್ ಐ ಆಮ್ ವೆರಿ ಚೂಸಿ ಅಲ್ಲ ಈ ಫುಡ್ ಅಂತ ಬಂದಾಗ, ಅದಕ್ಕೋಸ್ಕರ. ಆ್ಯಂಡ್ ಇವಾಗ ನಮ್ಮ ಆರ್ಡರ್ ರೆಡಿ ಆಗ್ತಾ ಇದೆ. ಆ್ಯಂಡ್ ಇವಾಗ ಕಲೆಕ್ಟ್ ಮಾಡಿಕೊಂಡು ಅಮ್ಮ ಮನೆಗೆ ಹೋಗೋಣ. ಸೊ ಆಫ್ಟರ್ ಸೋ ಮೆನಿ ಡೇಸ್ ಐ ಆಮ್ ಲಿಟ್ರಲಿ ಎಕ್ಸೈಟೆಡ್ ಗೈಸ್. ನಮ್ಮ ಡ್ಯಾಡಿಗೆ ಅಂತ KFC ತಗೊಂಡು ವಾ. I'm fine. ಹಾಯ್ ದೀದಿ. ಇದ್ದಾರೆ ಅಮ್ಮಮ್ಮ. ಫೋನ್ ಮಾಡಿದ್ಯಾ? ಚೆನ್ನಾಯ್ತಾ? ಏನಕ್ಕೆ ಇವತ್ತು ಅಮ್ಮಮ್ಮ ಮನೆಗೆ ನೀನು ಬಂದಿರೋದು? ಏನಕ್ಕೆ ಬಂದಿರೋದು ಅಮ್ಮಮ್ಮ? ಸರ್ಪ್ರೈಸ್ ಕೊಡಕ. ಐಬ್ರೋ ಮಾಡಕ್ ಬೊಟ್ಟೆ ಫಸ್ಟ್ ನೀನ್ ಬೊಟ್ಟಿಟ್ಕೋ. ಅಲ್ಲಿ ಪಾರ್ಲರಲ್ಲಿ ಇರೋರೆಲ್ಲ ನಗಿತಾವ್ರೆ. ಆಮೇಲೆ ಏನ್ ಹೇರ್ ಸ್ಟೈಲ್ ಬೇಕು ಅಂದ್ರೆ ಸುಮ್ನೆ ನಿಂತು ಕೂದಲಿಗೆಲ್ಲ ದುಡ್ಡು ಖರ್ಚು ಮಾಡ್ಬೇಡ. ನಾವು ಕಾರ್ ತಗೊಳಕ್ ದುಡ್ಡು ಬೇಕು. ಯಾರು ಬೊಟ್ಟು ಕೇಳು? ಅಮ್ಮಮ್ಮಗೆ ಯಾರು ಬೊಟ್ಟು? ನನ್ಗೆ ಯಾರು ಬೊಟ್ಟು? ಕುಮಾರ್ ತಾತ ಹೆಸರೇನು? ಏನಕ್ಕೆ ಬಂದಿರೋದು ಅಮ್ಮಮ್ಮ ಮನೆಗೆ? ಯಾವಳ ನೀನು ವಿಡಿಯೋ ಮಾಡಕ? ನೋಡಿ ಏನು ಕೇಳ್ತೀನಿ ನಾನು.
ಏನದ ಇದಕ್ಕೆ ಸಾಕ ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಏನ ಸ್ವಲ್ಪ ಬೇಕು ಪೆಪ್ಪರ್ ಪೌಡ್ರ್ ಹಾಕಿ ಒಂದು ಅವಳನ್ನೇನು ನೀನು ಕೇಳೋದು ಮಮ್ಮಿ ಬೆಂದೈತಾ ಇನ್ನೇನು ಹಾಕ್ಬೇಕಂತ ಅವಳನ್ನೇನು ನೀನು ಕೇಳೋದು ನೀನು ಮಾಡಿರೋದನ್ನ ಅವಳು ತಿನ್ಬೇಕು ಯಾರು ನನ್ನ ಮಗು ನನ್ನ ದೇವ್ರ ಮಗು ನೀನು ಅವಳಿಗೆ ಹೇಳ್ಕೊಟ್ಟಿರೋದು ಅವಳನ್ನ ಬಂದು ಕೇಳು. ನನ್ನ ಮಾತ್ರ ಲೆಕ್ಕಕ್ಕೆ ಏಕಲ್ಲ ಅದೇನೋ ಇವಾಗ ಇದನ್ನ ಕೊಟ್ರೆ ಏನಿದು ಉಪ್ಪಿಲ್ಲ ನಾನು ಯಾವತ್ತು ಅವಳು ಕೇಳೋದೇ ಇಲ್ಲ ಅವಳ ಡ್ಯಾಡಿ ಮಗ ನಾನು ಅವಳು ಕೇಳೋದೇ ಇಲ್ಲ ನನ್ನ ಮಗು ಅವಳು ಕೇಳೋ ಅವಳು ಜನ್ಮದಾಗ ಅವಳು 4 ಮುತ್ತಿಕ್ಕಿಸ್ಕೊಂಡವಳೇನ ಅವಳು ನಮ್ಗೆ ಇಷ್ಟ ಆಗಲ್ಲ. ನಾನಿಡಲ್ಲ ನನಗೂ ಕೊಟ್ಟಿಲ್ಲ ನಾನಿಡಲ್ಲ ಅವಳನ್ನ ನೀನು ಇಡಲ್ಲ ನಾನು ಇಸ್ಕೊಳಲ್ಲ ಅಂತೇಳಿ ಹೌದು ಅವ್ನು ಕೊಡ್ತಾನೇನೋ ಇಟ್ಸ್ಕೋಗು. ಸ್ವಲ್ಪ ಬೇಯಬೇಕು, ಸ್ವಲ್ಪ ಪೆಪ್ಪರ್ ಪೌಡ್ರು, ಆಮೇಲೆ ಸ್ವಲ್ಪ ತುಪ್ಪ, ಆಮೇಲೆ ಕೊತ್ತಂಬರಿ. ಮಮ್ಮಿ ನಿನ್ನ ಸ್ಟೈಲಲ್ಲಿ ಮಾಡಿ ಇವಳನ್ನೇನು ಕೇಳಬೇಡ. ಕ್ಯಾಮ್ರಾ ಆನ್ ಆಗಿದ್ದಿಲ್ಲ ಚೆನ್ನಾಗಿರೋ ಆಫ್ ಆಗೈತೆ ಬೊಗ್ಳು ಏನಂತ ಏನು. ಸೊ ಇವತ್ತು ನಾವು ಅಮ್ಮಮ್ಮ ಮನೆಗೆ ಹೋಗಿದ್ದು ಒನ್ ಮೋರ್ ವೆರಿ ಮೇನ್ ರೀಸನ್ ಏನಂದರೆ ನನಗೆ ಅಮ್ಮಮ್ಮ ಕೈಯಲ್ಲಿ ಮಾಡಿರೋ ಬಿರಿಯಾನಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಲೈಕ್ ಲಿಟ್ರಲಿ ಫ್ರಮ್ 3-4 ಡೇಸ್ ನಾನು ಹೇಳ್ತಾನೆ ಇದ್ದೆ ಅಮ್ಮಮ್ಮ ಮಾಡೋ ಬಿರಿಯಾನಿ ತಿನ್ನಬೇಕು, ಅಮ್ಮಮ್ಮ ಮಾಡೋ ಬಿರಿಯಾನಿ ತಿನ್ನಬೇಕು ಅಂತ. ಸೊ ಅದಕ್ಕೆ ಸರಿ ಹೇಳ್ತೀನಿ ಫೋನ್ ಮಾಡಿಬಿಟ್ಟು ಮಾಡಿರ್ತಾರೆ, ಆಮೇಲೆ ಹೋಗ್ಬಿಟ್ಟು ತಿನ್ಕೊಂಬೇಡ ಅಂತ ಅಂದ್ಕೊಂಡು ಹೋದ್ವಿ. ಅದಾದಮೇಲೆ ಅಮ್ಮಮ್ಮ ಎಲ್ಲ ರೆಡಿ ಆಗಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಯಿತು. ಸೊ ಅದಕ್ಕೆ ಇಲ್ಲಿ ಬಿರಿಯಾನಿ ಮತ್ತು ಚಿಕನ್ ಎಲ್ಲ ಸಪ್ರೇಟಾಗಿ ಬೇಯಿಸ್ಬಿಟ್ಟು ಮತ್ತು ಅದರಲ್ಲಿರೋ ಜ್ಯೂಸ್ ಮತ್ತು ಅದರಲ್ಲಿರೋ ಮಸಾಲನೆಲ್ಲ ಅನ್ನಕ್ಕೆ ಹಾಕಿ ಅದನ್ನು ಬೇಯಿಸಿ ಆಮೇಲೆ ಲೇಯರಿಂಗ್ ಮಾಡಿ ಮಾಡ್ತಾರೆ. ಎಷ್ಟು ಟೇಸ್ಟಿಯಾಗಿರುತ್ತೆ. ಐ ಲಿಟ್ರಲಿ ಕಾಂಟ್ ಡಿಸ್ಕ್ರೈಬ್ ಇಟ್ ಇನ್ ವರ್ಡ್ಸ್ ಗೈಸ್. ಲೈಕ್ ಅಷ್ಟಿಷ್ಟ ನನಗೆ. ನಾನೇ ಆಗಲಿ ಇಲ್ಲ ನಮ್ಮ ಮಮ್ಮಿನೇ ಆಗಲಿ ಅಷ್ಟೇ ಪೇಷನ್ಸಿಂದ ಮಾಡಿದ್ರೂ ಆ ಥರ ಔಟ್ಪುಟ್ ಬರಲ್ಲ. ಯಾಕಂದರೆ ಅದೇನೋ ಒಂಥರ ಮ್ಯಾಜಿಕ್ ಅಂತ. ಎಲ್ಲೋ ಹಾಕ್ಲಾ ರೆಡ್ ಹಾಕ್ಲಾ? ಎಲ್ಲೋ ಹಾಂ ರೆಡ್ಡೇ ಹಾಕು ಚೆನ್ನಾಗಿ ಕಾಣ್ತೈತಿ. ಎಲ್ಲ ಕಲರ್ ಇಟ್ಟಿದ್ಯಾ ನೀನು? ಎಲ್ಲ ಕಲರು ಇಟ್ಟು ಮೊಮ್ಮಕ್ಕಳು ಇಷ್ಟಪಡ್ತಾರೆ ಅಂತ ಎಲ್ಲ ಕಲರ್. ಆಮೇಲೆ ಇದಕ್ಕೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್. ಎಲ್ಲೋ ಬೇಕೋ ಎಲ್ಲೋ, ಆರೆಂಜ್ ಬೇಕಾ ಆರೆಂಜು, ರೆಡ್ ಬೇಕಾ ರೆಡ್. ಕೆಲವ್ರು ಏನು ಮಾಡ್ತಾರೆ ಅನ್ನದ ಮೇಲೆ ಪದರ ಥರ ಹಾಕ್ತಾರೆ. ಆಗ ಅನ್ನ ಕಡೆ ಒಂದು ಕಡೆ ಬಿಳಿ ಒಂದು ಕಡೆ ಕೆಂಪು ಆ ಕಲರ್ ಒಂಥರ ಹಸಿರು ಈ ಥರ ಮಿಕ್ಸ್ ಇರ್ತೈತೆ. ಚೆನ್ನಾಗಿರಲ್ಲ ಅದು ನೋಡೋಕ್ಕೆ. ಇದು ಅಂತಂದರೆ ಮಕ್ಕಳಿಗೆ ಇಷ್ಟ ಆಗ್ತೈತೆ, ಒಂದೇ ಥರ ಇರ್ತೈತೆ ಇಷ್ಟೇ. ತುಪ್ಪ ಏನು ಹಾಕಂಗಿಲ್ಲ? ಬೇಕಾದ್ರೆ ಹಾಕ್ಕೊಂಡು. ಜೀರಾ ರೈಸ್ ಅಂದರೆ ಅದು ಫ್ಲೇವರೇ ಚೆನ್ನಾಗಿರ್ತೈತಲ್ಲ. ಅದ್ರದ್ದೇ ನ್ಯಾಚುರಲ್ ಕಲರ್ ಬೇಕು, ಟೇಸ್ಟ್. ಆ್ಯಂಡ್ ಊಟ ಆಗೋದು ಫುಲ್ ಲೇಟ್ ಆಯಿತು ಆ್ಯಂಡ್ ಐ ವಾಸ್ ಲೈಕ್ ಫುಲ್ ಹೊಟ್ಟೆ ಹಸಿತಾಯಿತ್ತು ಮತ್ತು ಆ ಸ್ಮೆಲ್ಗೆ ನನಗಿನ್ನೂ ಜಾಸ್ತಿ ಹಸಿತ್ತು ಅಂದ್ಬಿಟ್ಟು ನಾನು ಮಲ್ಕೊಂಬಿಟ್ಟೆ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ನಲ್ಲ. ಆ್ಯಂಡ್ ಫೈನಲಿ ಇವಾಗ ಲಿಯರಿಂಗ್ ಟೈಮ್. ಆ್ಯಂಡ್ ದಮ್ ಬಿರಿಯಾನಿನ ತುಂಬ ಡಿಫ್ರೆಂಟ್ ರೀತಿಯಲ್ಲಿ ಮಾಡ್ತಾರೆ. ಸೊ ಇಲ್ಲಿ ಮಾಡ್ತಿರೋದು ಇಸ್ ಲೈಕ್ ನಮ್ಮ ಅಮ್ಮಮ್ಮ ಸ್ಟೈಲೇ ಅದು. ಫಸ್ಟ್ ಚಿಕನೆಲ್ಲ ಕ್ಲೀನಾಗಿ ಬೇಯಿಸ್ಕೊಂಡು ಅದಾದಮೇಲೆ ಚಿಕನಲ್ಲಿ ಬಿಟ್ಟಿರೋ ಮಸಾಲಾನೆಲ್ಲ ಅನ್ನಕ್ಕೆ ಹಾಕ್ಬಿಟ್ಟು ಅದಾದಮೇಲೆ ಬೇಯಿಸಿ ಆಮೇಲೆ ಆ ಅನ್ನನ ಮೇಲೆಗಡೆ ಲೇಯರ್ ಮಾಡೋದು. ಸೊ ಕಂಪ್ಲೀಟ್ ರೈಸ್ ಹಾಕ್ಬಿಟ್ಟು ಲೇಯರ್ ಮಾಡಿಬಿಡ್ತಾರೆ. ಬಟ್ ಕೆಲವೊಬ್ಬರು ರೈಸ್ ಸಪ್ರೇಟ್ ಮತ್ತು ಚಿಕನ್ ಸಪ್ರೇಟ್ ಎಲ್ಲದನ್ನು ಬೇಯಿಸ್ಕೊಂಡು ಆಮೇಲೆ ಲೇಯರ್ ಬೈ ಲೇಯರ್ ಆ ಥರ ಕೂಡ ಮಾಡ್ತಾರೆ. ಸೊ ಎಲ್ಲರೂ ಒಂದೊಂದು ಟೈಪ್ ಡಿಫ್ರೆಂಟಾಗಿ ಮಾಡ್ತಾರೆ. ಇವಾಗ ನಾನು ಮಾಡೋದು ಕೂಡ ಡಿಫ್ರೆಂಟ್, ನಮ್ಮಮ್ಮ ಮಾಡೋದು ಕೂಡ ಡಿಫ್ರೆಂಟ್. ಆ ಥರ ಟೇಸ್ಟ್ ತುಂಬ ವೇರಿ ಆಗುತ್ತೆ. ಒಂದು ಐಟಮ್ ಆ ಕಡೆ ಈ ಕಡೆ ಆದ್ರೂ ಕೂಡ ಅಷ್ಟು ರುಚಿ ಡಿಫ್ರೆಂಟಾಗಿ ಅನಿಸುತ್ತೆ ನಮಗೆ. ಸೊ ಇವಾಗ ಫೈನಲಿ ದಿ ಬಿರಿಯಾನಿ ಇಸ್ ರೆಡಿ. ಇಟ್ ಇಸ್ ಸೋ ಡೆಲಿಷಿಯಸ್. ಲೈಕ್ ನನಗೆ ಇವಾಗ ನೋಡ್ತಾ ಇದ್ರು ಕೂಡ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಅವತ್ತು. ಯೂಶ್ವಲಿ ನಮ್ಮ ಮನೇಲೆಲ್ಲ ಮಾಡಿದ್ರೆ ಈ ಥರ ಬಿರಿಯಾನಿ ಆಗಲಿ ಯಾವುದೇ ಥರ ಬಿರಿಯಾನಿ ಆಗಲಿ ನಂಗೆ ಮಟನ್ ಬಿರಿಯಾನಿನೇ ಜಾಸ್ತಿ ಇಷ್ಟ ಆಗೋದು. ಬಟ್ ನಮ್ಮ ಅಮ್ಮ ಮಾಡಿದ್ರೆ ನಂಗೆ ಚಿಕನ್ ಬಿರಿಯಾನಿನೇ ಇಷ್ಟ ಆಗೋದು. ಯಾಕಂದರೆ ನನಗೆ ಬರೀ ರೈಸ್ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ, ರೈಸ್ ಮತ್ತು ಆ ಮಸಾಲ ಜೊತೆ ತಿನ್ನಬೇಕು ಅಂತ. ಚಿಕನ್ ಏನು ನನಗೆ ಅಷ್ಟು ಇಷ್ಟ ಆಗೋಲ್ಲ. ಏನೇ ಆಗಲಿ ಅಜ್ಜಿ ಕೈ ರುಚಿ ಅಮ್ಮಮ್ಮ ಕೈ ರುಚಿ ಅಂತಂದ್ರೇ ಅಷ್ಟು ಸ್ಪೆಷಲ್ ಅಂತ ಅನಿಸುತ್ತೆ ನನಗೆ. ಸೊ ಇವಾಗ ಪೆಪ್ಪರ್ ಚಿಕನ್ ಅದಾದಮೇಲೆ ದಮ್ ಬಿರಿಯಾನಿ ಎಲ್ಲ ರೆಡಿಯಾಗಿದೆ. ಸೊ ಐ ಆಮ್ ವೇಟಿಂಗ್ ಟು ಎಂಜಾಯ್ ಮೈ ಲಂಚ್. ದಮ್ ಬಿರಿಯಾನಿ, ಪೆಪ್ಪರ್ ಚಿಕನ್, ಮೊಸರು ಬಜ್ಜಿ ನನ್ನ ಮೊಮ್ಮಗಳು ನನ್ನ ಮಗಳದ್ದು ಫೇವ್ರೇಟ್.
ನಮ್ಮ ಓ ಅಮ್ಮನು ಮಾಡ್ಕೊಡೋದೆ ಮಗಳು ಮಾಡ್ಕೊಡೋದೆ. ನನ್ನ ಮೊಮ್ಮಗಳದ್ದು ನನ್ನ ಮಗದ್ದು ಫೇವ್ರೆಟ್. ನಮ್ಮ ಅಮ್ಮನು ನಂಗೆ ಮಾಡ್ಕೊಡೋದೆ, ನನ್ನ ಮಗಳು ನಂಗೆ ಮಾಡ್ಕೊಡೋದು. ತಿನ್ಬಿಟ್ಟು ಹೆಂಗೈತೆ ಅಂತ. ಸೂಪರ್ ಆಯ್ತು. ಇನ್ನ ಸ್ವಲ್ಪ ಕುಂಬಲ್ಬೇಕು. ಚೆನ್ನಾಯ್ತು. ಚೆನ್ನಾಗಿ ಒಳಕ್ಕೆ ಮುಲ್ಕೊಂತದಲ್ಲ. ಅಮ್ಮಮ್ಮನ ಕೈ ರುಚಿ. ಪಿಂಕಿ ಅಮ್ಮಮ್ಮನ ಕೈ ರುಚಿ ನೋಡು ನನ್ಗಮ್ಮಮ್ಮ ಎಷ್ಟ್ ಚೆನ್ನಾಗಿ 4-5 ಮುತ್ತು ಕೊಡ್ತು. ನಿನ್ಗೂ ಆಯ್ತು. ನಂಗೂ ಕೊಡ್ತು. ಕೊಟ್ಟಿಲ್ಲ. ಕೊಟ್ಟ ಅಮ್ಮಮ್ಮ? ಅಮ್ಮಮ್ಮ ನಾನೇ ಕೊಡ್ತೀನಿ ನಂಗೂ ಕೊಡ್ತೀನಿ. ಕೊಡ್ತೀನಿ ಅಂದಿರೋದು. ಕೊಟ್ಟ ಇರಮ್ಮ. ಹೊಡಿತೀನಿ ಹೊಡಿತೀನಿ. ಪೂಜೆ ಹೆಗ್ಡೆ ನನ್ ಮಗು ಕಿವಿಗೆಲ್ಲ ಐತೆ ಕದಲ್ಲ ಹಿಂಗೆ. ತಿನ್ನು, ಅರ್ಥ ಆಯ್ತಾ? ತಿಂದ ಮೇಲೆ ಆ ಕಡೆ ಈ ಕಡೆ ಎಲ್ಲ ಬಿಟ್ಟು ತಿನ್ನು. ತಿನ್ನು ಚೆನ್ನಾಗಿ ತಿನ್ನೆ. ನಂಗೂ ಹಿಂಗೆ ಟಾರ್ಚರ್. ಪಿಂಕಿ 2 ಜಡ ಹಿಂಗೆ ಸೈಡ್ ಮಾಡಿ ತೆಗ್ದು ಬೆಳ್ಳಗಾಗೋದು ನನ್ ಮಗಳ. ಸ್ಫೂರ್ತಿ ನೀನು ಹುಟ್ಟಿದಾಗ ಕಪ್ಪಗಾಗೋದು ನನ್ ಸ್ಫೂರ್ತಿ ನೀನು ಪಿಂಕಿ ನೀನು ಹುಟ್ಟಿದಾಗ ನನ್ಗೆ ಎಷ್ಟು ಆಸೆ ಇತ್ತು ಅಂತ. ಇಷ್ಟು ಬಿಳಿ ಮೊಮ್ಮಗಳು ಹುಟ್ಟೋಳ. ಅಮ್ಮ ನಿಜ ಹೇಳ್ಬೇಕು ಅಂದ್ರೆ ಕೆಲವರೆಲ್ಲ ನನ್ನ ಕೈಗೆ ಮಕ್ಕಳು ಕೊಡ್ತಾ ಇರ್ಲಿಲ್ಲ ಗೊತ್ತಾ. 2-3 ಸಲ ಇನ್ಸಲ್ಟ್ ಆಗಿ ತುಂಬಾ ಹರ್ಟ್ ಆಗೈತೆ ನನ್ಗೆ. ಯಾಕೆ ಅಂತಂದ್ರೆ ಗಿಲ್ತಾಳೆ ಕಚ್ತಾಳೆ ಅಂತ. ನಾನ್ ಎಲ್ಲಾರ್ನು ಗಿಲ್ಲಲ್ಲ. ನನ್ಗೆ ಯಾರು ಇಷ್ಟಪಟ್ರ ಅವ್ರನ್ನೇ ನಾನ್ ಗಿಲ್ಲೋದು, ನಾನ್ ಕಚ್ಚೋದು ಅಷ್ಟೇ. ಅಲ್ಲ ನಿನ್ ಮೊಮ್ಮಗಳು ದೊಡ್ಡ ಮೊಮ್ಮಗಳು, ನಂಗೆ ಬಿಳಿ ಮೊಮ್ಮಗಳು ಹುಟ್ಟವಳೆ ಅಂತ ಎಷ್ಟು ಇಷ್ಟ ಆಯ್ತು ಗೊತ್ತಾ. ಖುಷಿ ಆಯ್ತು. ನಮ್ಮ ಮನೆಯವಳೇ ಅಲ್ಲ ಅಮ್ಮಮ್ಮ. ಅವಳ ಹಾಸ್ಪಿಟಲ್ ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಎತ್ಕೊಂಡ್ ಬಂದಿರೋದು. ಅವ್ಳು ಯಾರು ಹೇಳಿದ್ ನಮ್ಮ ಮನೆಯವ್ರು ಅಂತ. ನೀನ್ ಮನೆಯವಳಲ್ಲ. ಈ ತರ ಕಂಟೆಂಟ್ ಎಲ್ಲ ನಾನು ಹೆಂಗ್ ಶೇರ್ ಮಾಡೋದು? ನೀನ್ ಎಲ್ಲೆಲ್ಲೋ ಮುದ್ದಿರೋ ಅದೆಲ್ಲ ಇಲ್ಲ. ತಿನ್ನ ಅವಳು ಡ್ಯಾಡಿ ತರ ಅವಳು. ತಿನ್ನೆ ಹೋಗ್ಲಿ. ನಾನ್ ತರ್ಸ್ತೀನಿ. ಕಾಲೇಜಿಗೆ ಹೋಗಿ ಬಂದಿರೋ ದಿಸ್ ಇಸ್ ಕಾಲ್ಡ್ ಪ್ರಿನ್ಸೆಸ್ ಟ್ರೀಟ್ಮೆಂಟ್. ನಮ್ಮ ಮನೇಲಿ ನಾನೇ ಕೈ ತೊಳ್ಸ್ಕೊಬೇಕು, ನಾನೇ ಕೈ ತೊಳ್ಸ್ಬೇಕು, ಎಲ್ಲ ನಾನೇ ಮಾಡ್ಬೇಕು. ಯಾರಿಗೆ? ನಿಂಗೆ, ನಂಗೆ, ಎಲ್ಲಾರ್ಗು. ನನ್ ಮಗು ಕೊಡೋದು ಫಿಂಗರ್. ಮನೆಗೆ ಹೋದ್ರೆ ಮಗು ಚೆನ್ನಾಗಿ ನೋಡ್ಕೊಂತ. ಕೈ ತೊಳ್ಸುವ ಶಾಸ್ತ್ರ ನಡೀತಾ ಇದೆ. ಏನ್ ತಿಂತೀಯ? ಗೊಜ್ಜು ಜೊತೆ ಮಿಕ್ಸ್ ಬೇರೆ ಪುಳಿಯೋಗರೆ. ಇವಾಗ ಇದು ಮೊಸರು ಬಜ್ಜಿ ಅರ್ಧ ಟಿನ್. ಮಮ್ಮಿ ಮೊಸರು ಏನಕ್ಕೆ ಇಷ್ಟೊಂದು ಮಾಡಿದ್ವಿ ಮೊಸರು ಬಜ್ಜಿ ಅಂತೆ. ಯಾರು ತಿನ್ನಲ್ಲ ನಾವು. ತಮ್ಮ ಇಬ್ರು ಅವರಣ. ಪಿಂಕಿ ಎಷ್ಟಿದ್ದಲ್ ನೋಡು. ಒಂದು ಅವ್ರು ತಾತನ್ ಮಾತಾಡ್ಸಿಲ್ಲ. ಪಿಂಕಿ ತಾತ ಮಾಡಿದ್ರು ಹಿಂಗಿತ್ತು ಫುಲ್ ಟೈಪ್. ಹೋಗ್ಲಿ ತಿನ್ನೆ ಫಸ್ಟ್. ಹಿಂಗೆಲ್ಲ ದೃಷ್ಟಿ ಆಗ್ಬಾರ್ದು. ಮೊಸರನ್ನ ಮಾಡ್ಕೊಂತವಳೆ. ಅಲ್ಲೂ ಬಾಯಿ ಅದ್ರೊಳಗಡೆ ಬಿರಿಯಾನಿ. ತೆಗಿ ತಿನ್ನು ಫ್ರೀ ಆಗ್ತೈತಿ. ನನ್ನ ಈ ವಿಡಿಯೋ ಪಾಸ್ ಮಾಡಿದ್ಮೇಲೆ ನನ್ ಗತಿ ಮಾತ್ರ ಕೇಳ್ಬೇಡಿ. ಏನದು? ಹಿಂಗೈತೆ. ನಾವು ಬೆಳಗ್ಗೆಯಿಂದ ಇರೋರು ನಮ್ಗಿಲ್ಲ. ನಾವು ಓದ್ತಿರಪ್ಪ ಮನೆಗೆ. ಏನದು ಹೇಳು? ಲೆಮನ್ ಜ್ಯೂಸ್ ಜಸ್ಟ್ ಫಾರ್ ಮೀ. ಸ್ಪೆಷಲ್. ನಾನ್ ಸ್ಪೆಷಲ್ ಅದಕ್ಕೆ ತಪ್ಪ. ಆಲ್ವೇಸ್ ಸ್ಪೆಷಲ್. ಮೊಮ್ಮಗಳಿಗೋಸ್ಕರ ನಾನು ಇನ್ನೂ ಒಂಚೂರು ಕುಡಿಯೋ ಮನೆ. ಬೇರೆ ಬೇರೆ ಕ್ಲಿಪ್ಪಿಂಗ್ಸ್ ಐತೆ, ಅದನ್ನು ತೋರಿಸ್ತೀನಿ. ಫಸ್ಟ್ ಅದನ್ನೇ ನೋಡಿರ್ತಾರೆ ಎಲ್ಲರೂ. ಅವಾಗ ಯಾರ ಮೊಮ್ಮಗಳು ಯಾರಂತ ಗೊತ್ತಾಗ್ತೈತೆ. ಮುಖ ನೋಡ ಪಾಪ ಮಗು. ಏನ್ ಪಾಪ? ಎಲ್ಲಾರ್ಗು ಬೇಡ. ಎಲ್ಲಾರ್ಗು ಅಷ್ಟೇ ಅವ್ರವ್ರಿಗಿರೋಂತ ಸ್ಥಾನಮಾನ ನಾನ್ ಕೊಡ್ತೀನಿ. ನನ್ಗೆ ಜಾಸ್ತಿನೇ. ನೀನ್ ಬರೀ ಲೆಮನ್ ಜ್ಯೂಸ್ ಅಷ್ಟೇ ನಿನ್ ಸ್ಥಾನ. ಅವಳ ಸ್ಥಾನ ಏನೋ. ಅವಳ ಸ್ಥಾನ ನನ್ನ ಮೊಮ್ಮಗಳು ದೇವ್ರ ಮಗು.
ಬಿರಿಯಾನಿ ಇಷ್ಟ ಮಾಡ್ಕೊಟ್ಟೆ, ಮುತ್ತಿಟ್ಟೆ ಎಲ್ಲ ಮಾಡಿದೆ ಅಷ್ಟೇ. ಅಷ್ಟೇ. ನಿನ್ಗಿನ್ನ ಜಾಸ್ತಿ ಕೊಟ್ಟನಲ್ಲ. ಏನೋ ಮಾಡಿದ್ಯಾ? ಯಾರನ್ನ ಅದೆಲ್ಲ ನನಗೆ, ಆ ಲೆಮನ್ ಜ್ಯೂಸ್ ಒಂದೇ ನಿಮಗೆ. ಸೊ ದಟ್ ವಾಸ್ ಸಮಥಿಂಗ್ ವೆರಿ ರಿಯಲ್ ಆ್ಯಂಡ್ ಫನ್ ಕ್ಲಿಪ್ಪಿಂಗ್ಸ್ ನೀವು ನೋಡಿದ್ದು. ಲೈಕ್ ನಾನು ಯಶಿಕಾ ಫುಲ್ ಕಾಲು ಎಳ್ಕೊಂಡು ತುಂಬ ಜೋಕ್ ಮಾಡ್ಕೊಂಡಿರ್ತೀವಿ, ಯಾರಿಗೆ ಯಾರು ಇಷ್ಟ, ನನ್ಗೆ ಅವರೇ ಇಷ್ಟ, ಅವ್ರಿಗೆ ನಾನೇ ಇಷ್ಟ ಅಂತ ಅಂದ್ಕೊಂಡು. ಆ್ಯಂಡ್ ಅವತ್ತು ವಾರ ಆಗಿತ್ತು, ಸೊ ಅದಕ್ಕೆ ನಮ್ಮಮ್ಮ ವಾರ ಮಾಡ್ತಾರಲ್ವ, ಸೊ ಅದಕ್ಕೆ ಫುಲ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ದೇವ್ರನ್ನ ಯಾವಾಗ್ಲೂ ಇಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿ ಇಡ್ತಾರೆ. ಪೇಷನ್ಸಿಂದ ಮನೇಲಿ ಏನು ಕೆಲಸ ಆಗುತ್ತೋ ಇಲ್ವೋ ದೇವ್ರ ಮನೆ ಮಾತ್ರ ಪರ್ಫೆಕ್ಟಾಗಿರಬೇಕು ನಮ್ಮ ಅಮ್ಮಮ್ಮಗೆ. ಸೊ ಅದಕ್ಕೆ ಇಲ್ಲಿ ಅಷ್ಟು ಚೆನ್ನಾಗಿ ಸೀರಿಯಲ್ ಲೈಟ್ಸ್ ಏನೇನೋ ಹಾಕಿಬಿಟ್ಟು ಅವ್ರಿಗೆ ಇಷ್ಟ ಬರೋ ಥರ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಆ್ಯಂಡ್ ಆಫ್ಟರ್ ಸೋ ಮೆನಿ ಡೇಸ್ ನೀವು ಕೂಡ ನೋಡ್ತಿರೋದು. ಗಾಡ್ ಪ್ಲಸ್ ಯು ಆಲ್. ಏನು ಹೇಳ್ತೀರಾ? ಏನು ಹೇಳಲ್ಲ, ನಾವು ಹೋಗ್ತಾ ಇದೀವಿ ಮನೆಗೆ. 7 ಗಂಟೆ, ನಮ್ಮ ಮನೆಗೆ ಹೋಗೋಷ್ಟರಲ್ಲಿ 9 ಗಂಟೆ. ಬಾಯ್ ತಾತಾ, ಸಿ ಯು ನೆಕ್ಸ್ಟ್ ಟೈಮ್. ಖುಷಿ ಆಯ್ತಾ? ಇವರೆಲ್ಲ ಬಂದು ಯಾರನ್ನ ನೋಡಿ ಖುಷಿ ಆಯ್ತು ನಿಂಗೆ? ಅವಳನ್ನ, ಇವಳನ್ನ, ನನ್ನ ಯಾರನ್ನ ನೋಡಿ ಖುಷಿ ಆಯ್ತು? ಯಾರು ನೋಡಿ ಖುಷಿ ಆಗಿಲ್ಲ. ನೀವೆಲ್ಲ ಬಂದಿದ್ದಕ್ಕೆ ನಮ್ಗೆ ಬಹಳ ಬಹಳ ಖುಷಿ ಆಯ್ತು. ನಮಗೂ ತಾತ ಅಮ್ಮಮ್ಮ ನೋಡಿ ಇಷ್ಟೊಂದು ದಿನ ಆದ್ಮೇಲೆ ನಮಗೂ ಖುಷಿ ಆಯ್ತು. ನಿನ್ಗೆ ಅನಿಸ್ತಾ? ಹೇಳು, ಅಮ್ಮಮ್ಮ ಮಾಡ್ಕೊಟ್ಟಿದ್ದು ಏನ್ ಇಷ್ಟ ಆಯ್ತು ಹೇಳು. ಈಕೊಳ್ಳ ಅಮ್ಮಮ್ಮ ಮಾಡ್ಕೊಟ್ಟಿದ್ದೆ ಇಷ್ಟ ಆಯ್ತು. ಏನ್ ಬೇಕು ಅಂತ ಹೇಳಿದ್ದೀನಿ. ಸರಿ, ಅಮ್ಮಮ್ಮ ಏನ್ ಮಾಡ್ಕೊಡ್ತೀನಿ? 2024 ಆಗಿದೆ, ಮತ್ತೆ ಯಾವ ಬರ್ತೀರಾ ನೆಕ್ಸ್ಟ್ ಇಯರ್? ನೆಕ್ಸ್ಟ್ ಇಯರ್ 2025ಗೆ. ಪಾಪ ಅಮ್ಮಮ್ಮ ಮಾಡ್ಕೊಟ್ಟಿದ್ದು ಏನ್ ಇಷ್ಟ ಆಯ್ತು ನಿಂಗೆ? ಯಶಿಕಾಗೆ ಏನ್ ಮಾಡ್ಕೊಡ್ತಾ ಅಮ್ಮಮ್ಮ? ಬಿರಿಯಾನಿ ಸ್ಫೂರ್ತಿಗೆ. ಯಶಿಕಾಗೆ ಸೋನುಗೆ ಏನ್ ಮಾಡ್ಕೊಡ್ತು? ನಾವಿವತ್ತು ಎಲ್ಲರೂ ಬಂದಿರೋದು ಸೋನು ಇಂದಾನೆ ಅಮ್ಮಮ್ಮ. ಹೌದಾ? ಸೋನು ನೆನ್ನೆ ನೈಟ್ ಇಂದ ನಾನು ಅಮ್ಮಮ್ಮ ನೋಡಿ ಜಾಸ್ತಿ ದಿನ ಆಯ್ತು. ಅಮ್ಮಮ್ಮನ ಮನೆ ಕರೆ ನಾವ್ ಹೋಗೋಣ. ಇವತ್ತು ಬೆಳಿಗ್ಗೆನು ಹತ್ಕೊಂಡ್ ಕೂತಿದ್ದ. ಅದಕ್ಕೆ ಆಪ್ಟೆ ಕರ್ಕೊಂಡ್ ಬಂದಿರೋದು ಎಲ್ಲಾರ ಹತ್ರ ಪರ್ಮಿಷನ್ ತಗೊಂಡು. ಅಲ್ಲ ಬಂಗಾರ? ಸೋನುಗೆ ಗ್ರ್ಯಾಂಡ್ ಪೇರೆಂಟ್ಸ್ ಸೋನು ಸರಿ, ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ಟೈಮ್. ಸೊ ದಿಸ್ ಈಸ್ ದಿ ಅದರ್ ಡೇ. ಸ್ಪೆಷಲಾಗಿ ಇವತ್ತು ಒಂದು ಹೋಮ್ ಬೇಕರ್ಸ್ ನನಗೋಸ್ಕರ ತುಂಬ ಪ್ರೀತಿಯಿಂದ ಅವ್ರ ಸ್ಪೆಷಲ್ ಸಿಗ್ನೇಚರ್ ರೆಸಿಪೀಸ್ನೆಲ್ಲ ಪ್ರಿಪೇರ್ ಮಾಡಿ ನಂಗೆ ಕಲಿಸಿದ್ದಾರೆ ಟೇಸ್ಟ್ ಮಾಡೋಕ್ಕೆ. ಸೊ ಟೇಸ್ಟ್ ಮಾಡೋಕ್ಕೆ ಅವ್ರು ಕಲಿಸಿದ್ದು, ಬಟ್ ಐ ಥಾಟ್ ಐ ವಿಲ್ ರಿವ್ಯೂ ಇಟ್ ಆನ್ ಮೈ ಯೂಟ್ಯೂಬ್ ಚಾನಲ್. ಎಷ್ಟೊಂದು ಜನಕ್ಕೆ ಈ ಥರ ಹೊಸ ರುಚಿನ ಇಂಟ್ರಡ್ಯೂಸ್ ಮಾಡ್ದಂಗೂ ಆಗುತ್ತೆ, ಇಷ್ಟು ಡೆಲಿಷಿಯಸ್ ಆಗಿರೋದು ನೀವು ಕೂಡ ಟೇಸ್ಟ್ ಮಾಡಿ ಎಂಜಾಯ್ ಮಾಡಬೇಕು ಅಂತ. ದಿಸ್ ಈಸ್ ಜಸ್ಟ್ ಅಮೇಝಿಂಗ್. ನಾನು ಓಪನ್ ಮಾಡ್ತೀರಾ, ನಾನು ಟೇಸ್ಟ್ ನೋಡ್ತೀರಾ ಹೇಳ್ತಿದ್ದೀನಿ ಅಂದರೆ ಐ ಆಮ್ 100% ಶ್ಯೂರ್ ದಟ್ ಯು ಆಲ್ ವುಡ್ ಡೆಫಿನೆಟ್ಲಿ ಲೈಕ್. ನನಗೆ ಈ ನಡುವೆ ನಾರ್ಮಲ್ ಬೇಕ್ರೀಸ್ ಆಗಲಿ ಅಥವಾ ಕೆಫೇಸಲ್ಲಾಗಲಿ ಏನೂ ಇಷ್ಟ ಆಗ್ತಿಲ್ಲ. ಹೋಮ್ ಬೇಕರ್ಸ್ ಫ್ರೆಶ್ಶಾಗಿ ಬೇಕ್ ಮಾಡಿ ಕಲ್ಸಿರ್ತಾರಲ್ಲ, ಅದೇ ನಂಗೆ ಇಷ್ಟ ಆಗ್ತಿದೆ. ಐ ಡೋಂಟ್ ನೋ ಹೌ ಮೆನಿ ಟೈಮ್ಸ್ ಐ ವಿಲ್ ಆರ್ಡರ್ ಫ್ರಮ್ ಹರ್. ಅಷ್ಟು ಇಷ್ಟ ಆಗಿಬಿಟ್ಟಿದೆ. ದ ಬ್ರೌನೀಸ್ ಆಗಿರ್ಬೋದು, ಚಾಕ್ಲೇಟ್ ಕುಕೀಸ್ ಎಲ್ಲ ಕೂಡ. ಸೊ ಇದು ಬಂದುಬಿಟ್ಟು ಅಸಾರ್ಟೆಡ್ ಬ್ರೌನೀಸ್. ಸೊ ಇದರಲ್ಲಿ 4 ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಬಿಸ್ಕಾಫ್ ಫ್ಲೇವರ್, ಹೇಸಲ್ನಟ್ ಫ್ಲೇವರ್, ವಾಲ್ನಟ್ ಆ್ಯಂಡ್ ಕ್ಲಾಸಿಕ್. ಇಷ್ಟು ಬ್ರೌನೀಸ್ನ ಸೆಂಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇದು ಬಂದುಬಿಟ್ಟು ಗ್ಲೂಟೆನ್ ಫ್ರೀ ಓಟ್ಸ್ ಆ್ಯಂಡ್ ಕ್ಯಾನ್ಬರಿ ಕುಕೀಸ್ ಅಂತ. ದಿಸ್ ವಾಸ್ ಮೈಂಡ್ ಬ್ಲೋಯಿಂಗ್ ಗೈಸ್. ನಾನು ರಿಯಾಕ್ಷನ್ ಕೊಡ್ತಾ ಇದ್ದೀನಲ್ಲ, ಅದನ್ನು ನೋಡಿನೇ ನೀವು ಅರ್ಥ ಮಾಡ್ಕೊಬೇಕು ಎಷ್ಟು ಚೆನ್ನಾಗಿತ್ತು ಅಂತ. ಆ್ಯಂಡ್ ದೀಸ್ ಆರ್ 2 ಗನಾಶಸ್. ಸೊ ಇದನ್ನು ಬಂದುಬಿಟ್ಟು ಹೀಟ್ ಮಾಡಿಬಿಟ್ಟು ಅದು ಬ್ರೌನೀಸ್ ಮೇಲೆ ಪೋರ್ ಮಾಡ್ಕೊಂಡು ತಿನ್ನಬೇಕು. ಬಟ್ ನಮಗೆಲ್ಲ ಅಷ್ಟೆಲ್ಲ ಪೇಷನ್ಸ್ ಇರುತ್ತೆ ಹೇಳಿ. ಅಷ್ಟು ಟೇಸ್ಟಿಯಾಗಿ ಟೆಂಪ್ಟಿಂಗ್ ಆಗಿದ್ರೆ ಐ ವುಡ್ ಡೆಫಿನೆಟ್ಲಿ ನಾಟ್ ಡೂ ಆಲ್ ದಿಸ್ ಸರ್ಕೀಸ್. ನನಗೆ ಅದ್ರ ಜೊತೆ ಹಾಗೆ ಡಿಪ್ ಮಾಡಿ ತಿನ್ಕೊಂಬಿಟ್ಟೆ. ಆ್ಯಂಡ್ ದಿಸ್ ಈಸ್ ಕ್ಲಾಸಿಕ್ ಚಾಕ್ಲೇಟ್ ಚಿಪ್ ಕುಕೀಸ್ ಅಂತ. ಸೊ ಇದು ಮೆಲ್ಟ್ ಇನ್ ಮೌತ್ ಆಗಿತ್ತು. ಆ್ಯಂಡ್ ಇನ್ ಬಿಟ್ವೀನ್ ಲಾರ್ಜ್ ಚಾಕೋ ಚಿಪ್ ಅದು ಬೈಟ್ ಸಿಗ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತು ಅದು. ಬ್ಲಾಸ್ಟ್ ಇನ್ ಮೌತ್ ಅಂತ ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ದಿಸ್ ಓಟ್ಸ್ ಇನ್ ಕ್ಯಾನ್ಬರಿ ಕುಕೀಸ್ ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಯಾರು ಡಯಟ್ ಮಾಡ್ತಾಯಿದ್ದೀರಾ ಮತ್ತು ಹೆಲ್ತಿ ಆಪ್ಷನ್ಸ್ ಹುಡುಕ್ತಾ ಇದ್ದೀರಾ ಈ ಥರ ಕುಕೀಸಲ್ಲಿ ಅಂತಂದಾಗೆಲ್ಲ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ಔಟ್ ದಿಸ್ ಇಸ್ ಅಮೇಝಿಂಗ್. ಬ್ರೌನೀಸಲ್ಲಿ ನಮ್ಗೆ ಜಾಸ್ತಿ ಫೇವ್ರೇಟ್ ಆಗ್ತಿರೋದು ದಿಸ್ ಹೇಸಲ್ನಟ್ ಒನ್. Definitely want to try this. Oh my god, look at the structure. Just looking like a wow.
ನೀವು ಮಾತ್ರ ಬರ್ತಲ್ಲ. ಇನ್ಫ್ಯಾಕ್ಟ್ ಈ ಚಾಕೋ ಡಿಪ್ ಏನಿತ್ತು ಅದನ್ನು ಮೆಲ್ಟ್ ಮಾಡಿಬಿಟ್ಟು ಬ್ರೌನೀಸ್ ಮೇಲೆ ಪೋರ್ ಮಾಡಿ ತಿನ್ನಬೇಕಿತ್ತು. ಬಟ್ ಇದೆಲ್ಲ ನೋಡಿಬಿಟ್ಟು ನನಗೆ ಅದೆಲ್ಲ ಮಾಡಬೇಕಂತಲೇ ಅನಿಸಿಲ್ಲ. ಸೊ ಅದಕ್ಕೆ ಅದನ್ನು ಹಾಗೆ ಹಚ್ಕೊಂಡು ತಿಂತಾಯಿದ್ದೀನಿ. ಸೊ ಯು ಹ್ಯಾವ್ ಟು ಡೆಫಿನೆಟ್ಲಿ ಮೆಲ್ಟ್ ದ್ಯಾಟ್ ಆ್ಯಂಡ್ ಪುಟ್ ಇಟ್ ಆನ್ ದ್ಯಾಟ್ ಆ್ಯಂಡ್ ಈಟ್ ಇಟ್. ಆ್ಯಂಡ್ ಆ ಸ್ಟ್ರಕ್ಚರ್ ನೋಡ್ಬೋದು ಪರ್ಫೆಕ್ಟಾಗಿ ಬಂದಿದೆ ಗೈಸ್. ಲೈಕ್ ನಾನು ಈಗ ಎಲ್ಲ ಪ್ರತಿಯೊಂದು ಫ್ರಮ್ ಸ್ಕ್ರ್ಯಾಚ್ ಕಲಿತಾ ಇರುವಾಗ ನನಗೆ ಗೊತ್ತು ಆ ಥರ ಒಂದು ಸ್ಟ್ರಕ್ಚರ್ನ ಅಚೀವ್ ಮಾಡೋಕ್ಕೆ ಎಷ್ಟು ಕಷ್ಟ ಇದೆ, ಎಷ್ಟು ಪೇಷನ್ಸ್ ಇರಬೇಕು ಮತ್ತು ಎಷ್ಟು ಚೆನ್ನಾಗಿ ಮಾಡಬೇಕು ಅದನ್ನು ಕ್ಲೀನಾಗಿ ಬರೋಕ್ಕೆ ಅಂತ. ಆ್ಯಂಡ್ ಶಿ ಹ್ಯಾಸ್ ಡನ್ ಇಟ್ ಸೋ ವೆಲ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಔಟ್ಪುಟ್ ಆ್ಯಂಡ್ ದ ಟೇಸ್ಟ್. ಇಟ್ಸ್ ಸೋ ಗುಡ್. ಎಲ್ಲ ಪರ್ಫೆಕ್ಟಾಗಿದೆ. ಸ್ವೀಟ್ನೆಸ್ಸು, ಆಮೇಲೆ ಓವರ್ ಚಾಕ್ಲೇಟಿ ಆಗೂ ಇಲ್ಲ, ಲೆಸ್ ಆಗೂ ಇಲ್ಲ. ಇಟ್ಸ್ ಆಲ್ ಪರ್ಫೆಕ್ಟ್. ಬಿಸ್ಕೋ ಫ್ಲೇವರ್ ತುಂಬ ಚೆನ್ನಾಗಿ ನೆನಪಾಗಿದೆ. ಇಟ್ಸ್ ಸೋ ನೈಸ್. ಥ್ಯಾಂಕ್ ಯು ಟೈನಿ ಬೈಟ್ಸ್. ಯೂಶ್ವಲಿ ವೆನ್ ಐ ಪ್ರಮೋಟ್ ಸಮಥಿಂಗ್ ನಾನು ಏನು ಬ್ರೀಫಲ್ಲಿರುತ್ತೋ ಅದನ್ನೇ ನಾನು ಹೇಳೋದು, ಅದು ಬಿಟ್ಟು ಇನ್ನೊಂದು ವರ್ಡ್ ಎಕ್ಸ್ಟ್ರಾ ಆ ಕಡೆ ಈ ಕಡೆ ನಾನು ಹೇಳಲ್ಲ. ಬಟ್ ದಿಸ್ ಇಸ್ ನಾಟ್ ಲೈಕ್ ಪ್ರಮೋಟಿಂಗ್. ಐ ಆಮ್ ಜೆನ್ಯೂನ್ಲಿ ಸ್ಪೀಕಿಂಗ್ ಔಟ್ ಫ್ರಮ್ ಮೈ ಹಾರ್ಟ್ ಆ್ಯಂಡ್ ಮೈ ಟೇಸ್ಟ್ ಬಡ್ಸ್ ಆರ್ ಸ್ಪೀಕಿಂಗ್. ಐ ಕ್ಯಾನ್ ಸೇ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿತ್ತು. ಇಟ್ಸ್ ಮೈ ಆನೆಸ್ಟ್ ರಿವ್ಯೂ. ಸೊ ಮೇಕ್ ಶೋರ್ ಯು ಡೆಫಿನೆಟ್ಲಿ ಚೆಕ್ ಔಟ್ ಟೈನಿ ಬೈಟ್ಸ್. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಂಡಿಂಗ್ ಸಚ್ ಅನ್ ಅಮೇಝಿಂಗ್ ಡೆಸರ್ಟ್ಸ್. ಆ್ಯಂಡ್ ಬೈ ದ ವೇ ಐ ಫಾರ್ಗಾಟ್ ಟು ಟೆಲ್, ಇವರು 23rd ಗಂಟ ಆಫರ್ಸ್ನ ನಡೆಸ್ತಿದ್ದಾರೆ, ಲೈಕ್ January 23rd. ಸೊ ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ತೊಗೊಂಡ್ರೆ ನಿಮಗೆ ಆಫರ್ ಕೂಡ ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಆಲ್ ಪ್ರಾಡಕ್ಟ್ಸ್ ಆರ್ ಎಗ್ಲೆಸ್ ಆ್ಯಂಡ್ ಇಟ್ಸ್ ಗ್ಲೂಟೆನ್ ಫ್ರೀ. ಸೊ ಹೆಲ್ತಿ ಆಪ್ಷನ್ಸ್ ಹುಡುಕ್ತಿದ್ರೆ ಮತ್ತು ಯು ವಾಂಟ್ ಸಮಥಿಂಗ್ ವೆರಿ ಟೇಸ್ಟಿ ಆ್ಯಂಡ್ ಸ್ವೀಟ್ ಟು ಆಗಿದ್ರೆ ನೀವು ಎಲ್ಲರೂ ಒಂದ್ಸಾದ್ರೂ ಟ್ರೈ ಮಾಡಿ. ಸೊ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವ್ಲಾಗ್, ಮೇಕ್ ಶೋರ್ ಯು ಲೈಕ್, share, comment and subscribe to my channel. Meet you all soon in another interesting vlog. Until then, take care. Bye bye. Thanks for watching.